ಕನ್ನಡ ಉಳಿಬೇಕು ಅನ್ನುವ ಉದ್ದೇಶದಿಂದ, ಸರ್ಕಾರಿ ಶಾಲೆ ಇರಬೇಕು ಅನ್ನೋ ಉದ್ದೇಶದಿಂದ ಆ ಬಡ ಮಕ್ಕಳಿಗೆ ಶಾಲಾ ಬ್ಯಾಗ್, ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಗಳನ್ನು ಉಚಿತವಾಗಿ ನೀಡಿರ್ತಾರೆ. ಈ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳೆದು ಸೋಲೂರು ಹಾಗೂ ಚೂಡೇನಹಳ್ಳಿ ಇದೊಂದು ಗಡಿ ಗ್ರಾಮದ ಸರ್ಕಾರಿ ಶಾಲೆಗಳು. ಮಹೇಶ್ ಅವ್ರಿಗೆ, ಅವರ ಫ್ಯಾಮ್ಲಿಗೆ ಇನ್ನೊಂದಷ್ಟು ಶಕ್ತಿ ಕೊಡಲಿ. ಸೇವಾ ಮನೋಭಾವ ಇದ್ರೆ ಸಾಕು. ಅವರು ಜನಪ್ರತಿನಿಧಿ ಆಗ್ಬೇಕು ಅಥವಾ ಇನ್ಯಾವುದೋ ಅಧಿಕಾರಿ ಆಗ್ಬೇಕು ಅಂತೇನಿಲ್ಲ. ನಾನು ಓದಿದಂತ ಶಾಲೆ ಅಥವಾ ನನ್ನನ್ನ ಬೆಳೆಸಿದಂತ ಸರ್ಕಾರಿ ಶಾಲೆಗಳಿಗೆ ಏನಾದ್ರೂ ಒಂದಷ್ಟು ಸಹಾಯವನ್ನ ಮಾಡ್ಬೇಕು, ಹಾಗೆಯೇ ಸಮಾಜದಿಂದ ಇಷ್ಟೆಲ್ಲವನ್ನು ಕೂಡ ನಾನು ಪಡ್ಕೊಳ್ತಿದ್ದೇನೆ, ಸಮಾಜಕ್ಕೆ ಏನಾದ್ರೂ ನಾನು ನೀಡಬೇಕು ಎನ್ನುವಂತ ಮನೋಭಾವವಿದ್ರೆ ಎಂತದೇ ಕೆಲಸ ಆದ್ರೂ ಕೂಡ ಮಾಡಬಹುದು ಅನ್ನೋದಕ್ಕೆ ಇಲ್ಲೋರ್ವ ಯುವಕ ಸಾಕ್ಷಿಯಾಗಿದ್ದಾನೆ. ವಿವಿಧ ರೀತಿಯಾದಂತಹ ಸಮಾಜ ಸೇವೆಗಳನ್ನ ಮಾಡ್ತಾ ಇರುವಂತಹ ಸೋಲೂರು ಮಹೇಶ್. ಸರ್ಕಾರಿ ಶಾಲೆಗಳು ಅಂದ್ರೇನೆ ಮೂಗು ಮುರಿತೇವೆ. ಅಂತಹ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನ, ಅಂದ್ರೆ ಅವರಿಗೆ ಬೇಕಾಗಿರುವಂತಹ ನೋಟ್ ಪುಸ್ತಕಗಳು, ಪೆನ್ನು, ಪೆನ್ಸಿಲ್, ಹಾಗೆಯೇ ಅವರ ಶುಲ್ಕವನ್ನು ಕೂಡ ಪಾವತಿಸುವಂತಹ ಬಹುದೊಡ್ಡ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅವರೇ ಸೋಲೂರು ಮಹೇಶ್ ಅಂತ ಹೇಳಿ. ಈಗಾಗಲೇ ಮಹೇಶ್ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನ ಆನೇಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡು ಶತದಿನೋತ್ಸವದತ್ತ ಮುನ್ನುಗ್ತಾ ಇದ್ರೆ, ಇತ್ತ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ಆನೇಕಲ್ ತಾಲೂಕಿನ ತಳಿ ರಸ್ತೆಯಲ್ಲಿರುವಂತಹ ಸೋಲೂರು ಮತ್ತು ಚೂಡೇನಹಳ್ಳಿಯ ಶಾಲಾ ಮಕ್ಕಳಿಗೆ ಈ ಒಂದು ಕಲಿಕಾ ಪರಿಕರಗಳನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇವರೊಟ್ಟಿಗೆ ವಕೀಲರಾದಂತಹ ಪುರುಷೋತ್ತಮ್ ರವರು ಕೂಡ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಸರ್ಕಾರಿ ಶಾಲೆಗಳು ಅಂದ್ರೇನೆ ಮೂಗು ಮುರಿಯುವಂತಹ ಕಾಲ ಹೊಂದಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಆ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡಿದ್ರೆ ಸಾಕು, ಆ ಮಕ್ಕಳು ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನ ನೀಡ್ತಾರೆ ಅಥವಾ ಉತ್ತಮವಾಗಿ ಓದ್ತಾರೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬರ್ತಾ ಇರುವಂತಹ ಫಲಿತಾಂಶಗಳೇ ಸಾಕ್ಷಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಅವರ ಶುಲ್ಕವನ್ನ ಪಾವತಿಸುವಂತದ್ದು ಮತ್ತು ಆ ಮಕ್ಕಳಿಗೆ ಬೇಕಾಗಿರುವಂತಹ ಕಲಿಕಾ ಪರಿಕರಗಳನ್ನ ಒದಗಿಸುವಂತಹ ಕೆಲಸ ಯುವ ಉತ್ಸಾಹಿ ಯುವಕರಾಗಿರುವಂತಹ ಸೋಲೂರು ಮಹೇಶ್ ಇವರು JDS ನ ಮುಖಂಡರು ಕೂಡ ಹೌದು. ಈ ಒಂದು ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಮಹೇಶ್ ಅವರು ಮಾತನಾಡಿದ್ದು ಹೀಗೆ. ಕಾಡಂಚಿನಲ್ಲಿರುವಂತಹ ಗಡಿ ಭಾಗದಲ್ಲಿರುವಂತಹ ಶಾಲೆಗಳು ಹಾಗೂ ಕಸ್ಬಾ ಹೋಬಳಿಯಲ್ಲಿ ಏನು 1100 ಮಕ್ಕಳಿದ್ದಾರೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಮಕ್ಕಳು. ಕನ್ನಡ ಉಳಿಬೇಕು ಅನ್ನುವ ಉದ್ದೇಶದಿಂದ, ಸರ್ಕಾರಿ ಶಾಲೆ ಇರಬೇಕು ಅನ್ನೋ ಉದ್ದೇಶದಿಂದ ಆ ಬಡ ಮಕ್ಕಳಿಗೆ ಬುಕ್ ಆಗಿರ್ಬೋದು ಮತ್ತು ಬ್ಯಾಗ್ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳು ಇವತ್ತು ನಾನು ಕೊಟ್ಟಿದ್ದೀನಿ. ಈ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳೆದು ಇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಈ ಮಕ್ಕಳಿಗೆ ಆರೋಗ್ಯದ ವಿಮೆ ಸಹ ಮಾಡಬೇಕು ಅಂದ್ಕೊಂಡಿದ್ವಿ. ಈಗ ಆಧಾರ್ ಕಾರ್ಡ್ ಸಮಸ್ಯೆಯಿಂದ ಆರೋಗ್ಯ ವಿಮೆ ಆಗಲಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಇವ್ರಿಗೆ 2 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಸಮೇತ ನಾವು ಈಗ ಮಾಡಿಸ್ಕೊಡ್ತಾ ಇದ್ದೀವಿ. ಅದು ಇನ್ನೊಂದು ವಾರದಲ್ಲಿ ಚಾಲ್ತಿ ಆಗುತ್ತೆ. ಅದೇ ರೀತಿ ಅವ್ರಿಗೆ ಸಮವಸ್ತ್ರ ಸಂಪೂರ್ಣ ಈ ಮಕ್ಕಳ ಜವಾಬ್ದಾರಿ ನಾವು ಹೊತ್ಕೊತೀವಿ. ಏನು ಕಸ್ಬಾ ಹೋಬಳಿಯಲ್ಲಿ 1100 ಮಕ್ಕಳಿದ್ದಾರೋ ಆ 1100 ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಒಂದೊಂದು ಹಂತದಲ್ಲಿ ನಾವು ಮಾಡ್ತೀವಿ ಅಂತೇಳಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಶಾಲಾ ಮಕ್ಕಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಶಾಲೆಯಲ್ಲಿ 30 ಮಕ್ಕಳಿದ್ದಾರೆ. ಅವ್ರಿಗೆಲ್ಲರಿಗೂ ಬುಕ್ಸು, ಪೆನ್ನು, ಬ್ಯಾಗು ಎಲ್ಲ ಕೊಟ್ಟರು. ಮಹೇಶ್ ಅಣ್ಣಂಗೆ ತುಂಬ
ಥ್ಯಾಂಕ್ಸ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಹೇಶ್ ಅಣ್ಣ ಬುಕ್ಕು, ಪೆನ್ನು, ಬ್ಯಾಗು, ಪೆನ್ನು, ಪೆನ್ಸಿಲು. ಮಹೇಶ್ ಅಣ್ಣ ಥ್ಯಾಂಕ್ಸ್. ಶ್ರೀಯುತ ಮಹೇಶ್ ಅವರು ಹಾಗೂ ಅವರ ಕುಟುಂಬದವರು ನಮ್ಮ ಶಾಲೆಯ 30 ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ಮತ್ತು ಬ್ಯಾಗ್ಗಳನ್ನು, ಶಾಲಾ ಬ್ಯಾಗ್, ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಗಳನ್ನು ಉಚಿತವಾಗಿ ನೀಡಿರ್ತಾರೆ. ಅವ್ರಿಗೆ, ಆ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಭಾಳ ಕ್ವಾಲಿಟಿ ಇರುವಂಥ ಬ್ಯಾಗು, ಬುಕ್ಸು, ಪೆನ್ಸು, ಸುಮಾರು ಪೆನ್ನು, ಪೆನ್ಸಿಲ್ಗಳಿಂದ ಸಮೇತ ಕೊಟ್ಟಿದ್ದಾರೆ. ನಮಗೂ ಭಾಳ ಖುಷಿ ವಿಚಾರ. ಯಾಕಂದರೆ ಶಾಲೆ ಮಕ್ಕಳು ಓದಿಸೋದಕ್ಕೆ ಆವಾಗೆಲ್ಲ ಯಾರೂ ನಮ್ಗೆ ಕೊಟ್ಟೇ ಇರಲಿಲ್ಲ. ಈ ಥರ ನಮಗೂ ಏನಾದರೂ ಇನ್ನೂ ಈ ಥರ ಕೊಟ್ಬಿಟ್ಟಿದ್ದಿದ್ರೆ ಇನ್ನೂ ಏನೇನು ಆಗಿಬಿಡ್ತಾಯಿದ್ವು. ಸೊ ಹಂಗಾಗಿ ಮಹೇಶ್ ಅವ್ರಿಗೆ, ಅವರ ಫ್ಯಾಮ್ಲಿಗೆ ಇನ್ನೊಂದಷ್ಟು ಶಕ್ತಿ ಕೊಡಲಿ. ಇದೇ ರೀತಿ ಇನ್ನೂ ತುಂಬ ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡಲಿ. ಮತ್ತು ಅವರು ಆನೇಕಲ್ ತಾಲೂಕಲ್ಲಿ ಸುಮಾರು ಈಗ ತಾಲೂಕು ಆಫೀಸ್ ಹತ್ರ ಪ್ರತಿದಿನ ಊಟ ಹಾಕ್ಸ್ತಾ ಇದ್ದಾರೆ. ಮಹೇಶ್ ಅವರ ಸಹಯೋಗದಲ್ಲಿ ಸೋಲೂರು ಹಾಗೂ ಚೂಡೇನಹಳ್ಳಿ ಇದೊಂದು ಗಡಿ ಗ್ರಾಮದ ಸರ್ಕಾರಿ ಶಾಲೆಗಳು. ಇಲ್ಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಬಡವರು, ಮಧ್ಯಮ ವರ್ಗದ ಮಕ್ಕಳೇ ಓದೋದು. ಆ ನಿಟ್ಟಿನಲ್ಲಿ ಈ ದಿನ ಅವರು ಮಕ್ಕಳಿಗೆ ಬ್ಯಾಗು, ಪೆನ್ನು, ಕಲಿಕಾ ಸಾಮಗ್ರಿಗಳು ಅಂದರೆ ತುಂಬ ಕ್ವಾಲಿಟಿ ಆಗಿರೋವಂಥದ್ದನ್ನು ವಿತರಣೆ ಮಾಡಿ ಮಕ್ಕಳಿಗೆ ಇದು ಮಾಡಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ಉಳೀಲಿ ಬೆಳೀಲಿ ಅನ್ನೋದು ಅವರ ಆಶಯ. ದೇವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಈ ದಿನ ನಾನು ಮಹೇಶ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಮಹೇಶ್ ಅವ್ರಿಗೆ ಒಳ್ಳೆಯದಾಗಿ. ಹಾಗೆ ಅಪಾರ ಸಂಖ್ಯೆಯಲ್ಲಿನ ವಿದ್ಯಾರ್ಥಿಗಳು ಈ ಒಂದು ಕಲಿಕಾ ಪರಿಕರಗಳನ್ನ ಪಡ್ಕೊಂಡ್ರು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಪೋಷಕರು ಅತ್ಯಂತ ಕಡು ಬಡವರು ಮತ್ತು ಮಧ್ಯಮ ವರ್ಗದವರು ಇರ್ತಾರೆ. ಅವರ ಶುಲ್ಕವನ್ನು ಕೂಡ ಪಾವತಿಸೋದಕ್ಕೆ ಕಷ್ಟವಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಶುಲ್ಕವನ್ನ ಪಾವತಿಸಿದಾಗ ಖಂಡಿತವಾಗಲೂ ಕೂಡ ಆ ವಿದ್ಯಾರ್ಥಿಗಳಿಗೆ ನೆರವಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂತಹ ಒಂದು ಆದರ್ಶಪ್ರಾಯವಾದಂತಹ ಮಾದರಿಯಾದಂತಹ ಕಾರ್ಯಕ್ರಮಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮಾಡ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಇನ್ನಷ್ಟು ಸಹಾಯವನ್ನ ಮಾಡ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.